ಗುಜರಾತ್ ಗುದ್ದಾಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ, ಸಾಕಷ್ಟು ವಿವರಗಳನ್ನು ಕೊಡ್ತಾ ಇದ್ದೀವಿ. ಮತ್ತೊಂದ್ಸರಿ ಟ್ಯಾಲಿ ತೋರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. 182ಕ್ಕೆ 182 ಕ್ಷೇತ್ರಗಳ ವಿವರಗಳು ಇದೀಗ ಲಭ್ಯ ಆಗಿರುವಂಥದ್ದು. ಬಿಜೆಪಿ 106 ಕಡೆಗೆ, ಕಾಂಗ್ರೆಸ್ 74 ಕಡೆಗೆ, ಮತ್ತೆ ಇತರೆ 2 ಕಡೆಗೆ ಗೆದ್ದಿರುವಂಥದ್ದು. ಅದರ ವಿವರಗಳು ನಾವೀಗ ನಿಮ್ಮ ಮುಂದಿಡ್ತಾ ಇದ್ದೀವಿ. ಹಿಮಾಚಲ ಪ್ರದೇಶದಲ್ಲಂತೂ ಬಿಜೆಪಿ ಸ್ಪಷ್ಟ ಬಹುಮತವನ್ನು ಗಳಿಸಾಗಿದೆ. 43 ಕ್ಷೇತ್ರಗಳಲ್ಲಿ ಬಿಜೆಪಿ ಮುಂದಿರುವಂಥದ್ದು, ಕಾಂಗ್ರೆಸ್ 23, ಇನ್ನು ಇತರೆ 2. 106 ಬಿಜೆಪಿ, 75 ಕಾಂಗ್ರೆಸ್. ಸೊ ಈ ಸರಿ +10 ಈ ಸರಿ ಕಾಂಗ್ರೆಸ್ದು ಅಷ್ಟು ಕಳಪೆ ಸಾಧನೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಅಲ್ಲೂ ಕೂಡ ಸಾಕಷ್ಟು ಮಾರ್ಪಾಡುಗಳಿದೆ ಕೆಲವೊಂದು. ಸೊ ಅದನ್ನ 70ಕ್ಕಿಂತ ಮೇಲೇನೆ ಕಾಂಗ್ರೆಸ್ ನಿಂತ್ರೆ ಕಾಂಗ್ರೆಸ್ನವರು ಅದನ್ನ ಹೇಳ್ಕೋಬಹುದು, ನಮ್ದು ಕಡಿಮೆ ಸಾಧನೆ ಅಲ್ಲ ಅಂತ. 70ಕ್ಕಿಂತ ಕಡಿಮೆ ಏನಾದ್ರೂ ರಿಸಲ್ಟ್ ಬಂತು ಕಾಂಗ್ರೆಸ್ ಅಂದ್ರೆ ಆ ರೀತಿಯಾದಂತ ಖುಷಿಯನ್ನು ಪಡೋದಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಸೊ ಬಿಜೆಪಿ 105 ಕಡೆಗೆ ಕಾಂಗ್ರೆಸ್ ನೋಡ್ತಾ ಇದೀವಿ. ಹಿಮಾಚಲ ಪ್ರದೇಶದ್ದು ಬಿಜೆಪಿ 43 ಕಡೆಯಲ್ಲಿ ಮುನ್ನಡೆಯಲ್ಲಿರುವಂಥದ್ದು, ಕಾಂಗ್ರೆಸ್ 23, ಇನ್ನು ಇತರೆ 2 ಕಡೆಗೆ ಇಲ್ಲಿ ಗೆಲುವನ್ನ ಕಂಡಿರುವಂಥದ್ದು. ಸೊ ನೋಡ್ತಾ ಇದ್ದೀವಿ ಕೆಲವೊಂದು ವೆರಿ ಇಂಪಾರ್ಟೆಂಟ್ ಸಂಗತಿಗಳು ನಾವು ಆಗಲೇ ಚರ್ಚೆ ಮಾಡ್ತಾ ಇದ್ವಿ. ಸರ್ ನಗರ ಕ್ಷೇತ್ರಗಳು 84 ಬರ್ತವೆ ಅಂತ ಹೇಳಿದ್ರೆ, ನಗರ ಕ್ಷೇತ್ರಗಳು ಆ ನಗರ ಕ್ಷೇತ್ರಗಳು ಅಹಮದಾಬಾದ್ 1ರಲ್ಲೇ 21 ಕ್ಷೇತ್ರಗಳು ಬರ್ತವೆ ಅಂತ ಹೇಳಿ, ಅದರಲ್ಲಿ 17ರಲ್ಲಿ ಬಿಜೆಪಿ ಗೆದ್ದಿದೆ ಅಂತ. ಸೊ ಇದು ಗಮನಿಸಬೇಕು. ಅಂದರೆ ನಗರ ಪ್ರದೇಶದ ಮತದಾರರು ಯಾವತ್ತೂ ಕೂಡ ಬಿಜೆಪಿನ ಕೈ ಬಿಟ್ಟಿಲ್ಲ, ಮತ್ತೆ ಕೈ ಹಿಡಿದಿದ್ದಾರೆ ಅಂತ ಏನಂತೀರಿ ಸರ್? ಇದು ಒಂದು ವಿಷಯದಲ್ಲಿ ಎಕ್ಸಿಟ್ ಪೋಲ್ಸ್ ಪರ್ಹ್ಯಾಪ್ಸ್ ಕರೆಕ್ಟ್ ಆಗಿದ್ರು. ಯಾಕಂದರೆ ಎಕ್ಸಿಟ್ ಪೋಲ್ಸ್ ಜನರಲಿ ದೇ ಹ್ಯಾವ್ ಬಿನ್ ರಾಂಗ್ ಅಬೌಟ್ ಎವ್ರಿಥಿಂಗ್ ಎಕ್ಸೆಪ್ಟ್ ದಿಸ್ ಒನ್. ಯಾಕೆಂದರೆ ಎಲ್ಲ ಎಕ್ಸಿಟ್ ಪೋಲ್ನಲ್ಲೂ ಸಿಟೀಸಲ್ಲಿ ಅಂದರೆ ಅರ್ಬನ್ ಸೆಂಟರ್ಸಲ್ಲಿ ಬಿ ಜೆ ಪಿ ಚೆನ್ನಾಗಿದೆ, ಸೆಮಿ ಅರ್ಬನ್ ಸೆಂಟರ್ಸಲ್ಲಿ ಒಂಚೂರು ಕಮ್ಮಿ ಇದೆ, ಆ್ಯಂಡ್ ಹಳ್ಳಿಗಳಲ್ಲಿ ಮತ್ತು ರೂರಲ್ ಸೈಡಲ್ಲಿ ಭಾಳ ಕಮ್ಮಿ ಇದೆ ಅಂತ ಆಯಿತು. ಸೊ ಇದು ಒಂದು ಇಟ್ ಪ್ರೂವ್ಸ್ ಒನ್ ಥಿಂಗ್. ಸೆಕೆಂಡ್ಲಿ, ನಾವು ಅಂದ್ಕೊಂಡ ಹಾಗೆ ಡಿಮಾನಿಟೈಸೇಷನ್ ಆಗಲಿ ಅಥವಾ GST ಆಗಲಿ, ಇಟ್ ಡಸಂಟ್ ಸೀಮ್ ಟು ಹ್ಯಾವ್ ಪ್ಲೇಡ್ ಸಚ್ ಎ ಬಿಗ್ ರೋಲ್. ಅಟ್ಲೀಸ್ಟ್ ನಾವು ಅಂದ್ಕೊಳ್ಳೋದು ಮೀಡಿಯಾಲಿ ಈ ಥರ ರೋಲ್ಸ್ ದೇ ಇನ್ಫ್ಲೂಯೆನ್ಸ್ ಪೀಪಲ್ ಇನ್ ಟು ಮೇಕಿಂಗ್ ಡಿಸಿಷನ್ಸ್ ಅಂತ ಅನ್ಕೋತೀನಿ. ನಗರ ಪ್ರದೇಶದಲ್ಲಿ ದೊಡ್ಡ ಎಫೆಕ್ಟ್ ಆಗಬೇಕಿತ್ತು ಬಿಜೆಪಿಗೆ ಡಿಮಾನಿಟೈಸೇಷನ್, GST, ಯಾಕಂದ್ರೆ ನಗರ ಪ್ರದೇಶಗಳಲ್ಲಿ ವ್ಯಾಪಾರಿ ಕೇಂದ್ರಗಳಲ್ಲಿ ಆಗಬೇಕಾಗಿ. ಮೂರನೇದು ಎಸ್ಪೆಷಲಿ ಇನ್ ಸೂರತ್ ನಿಮ್ಗೆ ಗೊತ್ತಿರಬೇಕು, ಅದು ಡೈಮಂಡ್ ಬೆಲ್ಟ್ ಆಫ್ ಇಂಡಿಯಾ. ಅಲ್ಲೇ ಡೈಮಂಡ್ ಪಾಲಿಷ್ ಮಾಡೋದು, ಕಟ್ ಮಾಡೋದು, ಎಟ್ಸೆಟ್ರಾ ಎಟ್ಸೆಟ್ರಾ. ಆ್ಯಂಡ್ ಈ ಯೂನಿಯನ್ ಬಜೆಟಲ್ಲಿ ಹೋದ ವರ್ಷ ಒಂದು ಟ್ಯಾಕ್ಸ್ ಇಂಪೋಸ್ ಮಾಡಿದ್ರು, ಅದರಿಂದ ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ ಇತ್ತು. ಸೊ ಇಟ್ ಸೀಮ್ಸ್ ಟು ಬಿ ಆಸ್ ಇಫ್ ತಮ್ಮ ಜ್ಯುವೆಲರಿಗಳನ್ನ ಬಂದ್ ಮಾಡಿದ್ರು, ಇತ್ತು. ಸೊ ಇಟ್ ಸೀಮ್ಸ್ ಟು ಬಿ ಆಸ್ ಇಫ್ ಸಮ್ ಆಫ್ ದೀಸ್ ಫ್ಯಾಕ್ಟರ್ಸ್ ಆರ್ ನಾಟ್ ಪ್ಲೇಯಿಂಗ್ ದಿ ರೋಲ್ ನೌ ವಿ ಎಕ್ಸ್ಪೆಕ್ಟ್. ಸೂರತ್ ಒಂದಲ್ಲಿ ಸರ್ 16 ಕ್ಷೇತ್ರಗಳು ಬರ್ತವೆ ಸೂರತ್ನ ವ್ಯಾಪ್ತಿಯಲ್ಲಿ, 14 ಕಡೆಗೆ ಬಿಜೆಪಿ ಗೆದ್ದಿರುವಂಥದ್ದು. ಅದರ ಪರಿಣಾಮ ಆಗೇ ಇಲ್ಲ ಹಾಗಾದ್ರೆ. ಕರೆಕ್ಟ್. ಅದಲ್ಲದೆ ಜೊತೆಲಿ ಬಿಜೆಪಿಗೆ ಅಲ್ಲೊಂದು ಬ್ಯಾಗೇಜ್ ಇದೆ. ಎಸ್, ಗುಜರಾತ್ ಚುನಾವಣೆಯಲ್ಲಿ ಪೋರ್ಬಂದರ್ ಜಿಲ್ಲೆಯ ಕುಟಿಯಾನಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸಿರುವಂತಹ ರಿಪೋರ್ಟ್ ಬರ್ತಾ ಇರುವಂತದ್ದು. ಸೊ ಗೆದ್ದಿರುವಂಥ ವ್ಯಕ್ತಿಯಲ್ಲಿ ಜಡೇಜಾ ಅನ್ನುವಂಥವರು, ಅವರ ವಿವರಗಳನ್ನು ನಾವೀಗ ಕೊಡ್ತಾ ಇದ್ದೀವಿ. NCP ಪಕ್ಷದಿಂದ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದಂಥ ಜಡೇಜಾ, ಇದು NCP ಪಾರ್ಟಿಯಿಂದ ಗೆದ್ದಿರುವಂಥವ್ರು. ಗುಜರಾತ್ ಚುನಾವಣೆಯಲ್ಲಿ ಕಂದಲಭಾಯಿ ಜಡೇಜಾಗೆ ಇಲ್ಲಿ ಗೆಲುವು ಸಿಕ್ಕಿದೆ. ಅಂದರೆ ಕಂದಲಭಾಯಿ ಜಡೇಜಾ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ಅಂಡರ್ ವರ್ಲ್ಡ್ ಸ್ವಲ್ಪ ಅದರ ಟಚ್ ಇರುವಂಥ ವ್ಯಕ್ತಿ ಇವರು ಅನ್ನುವಂಥದ್ದು. ಪೋರ್ಬಂದರ್ ಜಿಲ್ಲೆಯ ಕುಟಿಯಾನಾ ಕ್ಷೇತ್ರದಲ್ಲಿ ಅವರು ಜಯಗಳಿಸಿದ್ದಾರೆ. ಸರ್ ಪ್ಲೀಸ್ ಕಂಟಿನ್ಯೂ ಸರ್. ವಿಪರ್ಯಾಸ ಗಾಂಧೀಜಿ ಹುಟ್ಟಿದ್ದು ಅಂಡರ್ ವರ್ಲ್ಡ್ ಲಿಂಕ್ಸ್ ಗೆಲ್ಲೋದು ಅಂದ್ರೆ ಏನರ್ಥ? ಪೋರ್ಬಂದರ್ ಕ್ಷೇತ್ರದಲ್ಲಿರುವಂತಹ ಬಿಜೆಪಿ ಅಭ್ಯರ್ಥಿ ಮೇಲೂ ಕೂಡ ಭ್ರಷ್ಟಾಚಾರದ ಆರೋಪ ಮತ್ತು ಮಾಫಿಯಾ ಆರೋಪಗಳಿರ್ತಕ್ಕಂಥ, ಕ್ರಿಮಿನಲ್ ಹಿನ್ನೆಲೆಯ ಆರೋಪಗಳನ್ನೇ ಇರ್ತಕ್ಕಂತಹ ವ್ಯಕ್ತಿನೇ. ಒಂದು ವಿಷಯ ಶಂಕರ್ ಅವರಾಗಲಿ ಅಥವಾ ಅಶ್ವಥ್ ನಾರಾಯಣ್ ಅವರಾಗಲಿ, ನಾವು ಮಾತಾಡುವಾಗ ಈ ವಿಕ್ಟ್ರಿ ಬಗ್ಗೆ ಅಥವಾ ಸೋಲ್ ಬಗ್ಗೆ ಮಾತಾಡ್ತಾ ಇದೀವಿ. ಐ ಥಿಂಕ್ ನಾವು ವಿ ಶುಡ್ ಆಲ್ಸೋ ಸ್ಟ್ಯಾಂಡ್ ಟು ಆಸ್ಕ್ ಎ ಕ್ವೆಶ್ಚನ್ ಅಬೌಟ್ ದಿ ಸ್ಟೇಟ್ ಆಫ್ ಇಂಡಿಯನ್ ಡೆಮಾಕ್ರಸಿ ಟುಡೇ. ಈ ಎಲೆಕ್ಷನಲ್ಲಿ BJP ಗೆದ್ದಿರ್ಬೋದು, ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಕಾಂಗ್ರೆಸ್ಸು ಒಂಚೂರು ಚೆನ್ನಾಗಿ ಮಾಡಿರ್ಬೋದು, ಅವ್ರಿಗೂ ಒಂಚೂರು ಕಂಗ್ರ್ಯಾಚುಲೇಷನ್ಸ್. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ, ವಾಟ್ ಈಸ್ ದಿ ಸ್ಟೇಟ್ ಆಫ್ ಇಂಡಿಯನ್ ಡೆಮಾಕ್ರಸಿ? ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಯಾಕೆಂದರೆ ಈ ಎಲೆಕ್ಷನಲ್ಲಿ BJP ಡಿಡ್ ಎವ್ರಿಥಿಂಗ್ ಟು ವಿನ್ ದಟ್ ಎಲೆಕ್ಷನ್. ಏನು ಮಾಡಬೇಕಿತ್ತೋ ಮಾಡಿದೆ ಎಲೆಕ್ಷನ್. ಪ್ರೈಮ್ ಮಿನಿಸ್ಟರ್ ಬೇಕಾಗದಿರೋ ಭಾಷೆ ಉಪಯೋಗಿಸಿದ್ದಾರೆ, ಬೇಕಾಗದಿರೋ ಸುಳ್ಳು ಹೇಳಿದ್ದಾರೆ. ಎಲೆಕ್ಷನ್ ಕಮಿಷನ್ ಡಿಲೇ ಮಾಡಿದೆ ಎಲೆಕ್ಷನ್ಸ್ನ. ಎಲೆಕ್ಷನ್ ಕಮಿಷನ್ ರೋಡ್ ಶೋನು ಎಲ್ಲೋ ಮಾಡ್ತು. GST ಕೌನ್ಸಿಲ್ ಅದೇ ಸ್ಪೆಸಿಫಿಕ್ಕಾಗಿ ಗುಜರಾತ್ಗೆ ಏಮ್ ಡಿಸಿಷನ್ಸ್ ತೊಗೊಳ್ತು. ಆ್ಯಂಡ್ ಜುಡಿಷರಿ ಫಾರ್ ಎಕ್ಸಾಂಪಲ್ VVPAT ಬಗ್ಗೆ ಇಟ್ ವಾಸ್ ರಿಲಕ್ಟೆಂಟ್ ಟು ಟೇಕ್ ಎ ಡಿಸಿಷನ್. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಪಾರ್ಲಿಮೆಂಟ್ ಸೆಷನ್ ವಾಸ್ ಬೀಂಗ್ ಡಿಲೇಡ್ ಎಟ್ಸೆಟ್ರಾ ಎಟ್ಸೆಟ್ರಾ. ಸೊ ಸುಮಾರು ಥಿಂಗ್ಸ್ issues were
pushed underneath to enable this Gujarat election. ಸೊ ಅದರಿಂದ ನಾವು ಗಟ್ಟಿಯಾಗಿದೆಯೋ ಅಥವಾ ವೀಕ್ ಆಗಿದೆಯೋ ಅನ್ನೋ ಬಗ್ಗೆ ಯೋಚಿಸಬೇಕು. ಈ ಗೆಲುವು ಸೋಲು ಪಾಲಿಟಿಕ್ಸಲ್ಲಿ ಇದ್ದೇ ಇರುತ್ತೆ. ಇದೆಲ್ಲ ಬಿಟ್ಟು ನಾವು ಮೀಡಿಯಾನವರು ಸುಮಾರು ಕ್ವೆಶನ್ಸ್ ನಮ್ಮ ಬಗ್ಗೆ ಇದೆ, ಏಕೆಂದರೆ ನಾವು ರಿಪೋರ್ಟ್ ಮಾಡಿರೋ ರೀತಿ, ಕೆಲವು ಟೆಲಿವಿಷನ್ ಚಾನೆಲ್ಗಳು ವರ್ಚುವಲಿ BJP ಚಾನಲ್ಸ್ ಥರ ಆ್ಯಕ್ಟ್ ಮಾಡಿರೋದು, ಕೆಲವು ಥರ ಈ ಎಕ್ಸಿಟ್ ಪೋಲ್ಸ್ ಡಿಸ್ಪ್ಲೇ ಮಾಡಿರೋದು, ಇದ್ರ ಬಗ್ಗೆ ಎಲ್ಲ ನಾವು ಕ್ವೆಶನ್ಸ್ ಕೇಳಲೇಬೇಕು. ಈ ಎಲೆಕ್ಷನ್ಸು ನಮ್ಮ ದೇಶದಲ್ಲಿ ನಡೀತಾನೆ ಇರುತ್ತವೆ, ಬಟ್ ಈ ಗೆಲ್ಲೋದಕ್ಕೆ ಸೋಲೋದಕ್ಕೆ ಅಥವಾ ಸೋಲ್ಸೋದಕ್ಕೆ ನಾವೇನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಒಂದು ಕ್ವೆಶನ್ ಏನಿದೆ ನಾವು ಕೇಳಲೇಬೇಕು. ಈಗ ಗೆಲ್ಲಿನ ಹುಮ್ಮಸ್ಸು BJP ಜೊತೆ ಇದೆ, ಗೆದ್ದಿದ್ದಾರೆ, ಅವ್ರಿಗೆ ನಾವೆಲ್ಲ ಅಭಿನಂದಿಸಬೇಕು. ಆದರೆ ಈ ಟೆಕ್ನಿಕ್ಸ್ ಏನಿದೆ, ಈ ಮೆಥಡ್ಸ್ ಏನಿದೆ, ಇದೆಲ್ಲ ಇಸ್ ಇಟ್ ಆಲ್ ಓಕೆ? ಇಸ್ ಎ ಕ್ವೆಶನ್ ವಿ ಮಸ್ಟ್ ಆಸ್ಕ್. ಏಕೆಂದರೆ ನಾವು ವಿ ಕೆನಾಟ್ ಡಿಸ್ಕಸ್ ಪಾಲಿಟಿಕ್ಸ್ ಆ್ಯಸ್ ಇಫ್ ಇಟ್ಸ್ ಆಪ್ರೇಟಿಂಗ್ ಇನ್ ಅ ಡಿಫ್ರೆಂಟ್ ವರ್ಲ್ಡ್. ಅದು ನೀವು ಇರೋ ವರ್ಲ್ಡಲ್ಲಿ ಆಪ್ರೇಟ್ ಆಗ್ತಿರೋದು. ಇಷ್ಟು ಫ್ಯಾಕ್ಟರ್ಸ್ ಇದ್ರೂ ಒಂದು ಪಾರ್ಟಿ ಗೆದ್ದಿದೆ ಅಥವಾ ಒಂದು ಪಾರ್ಟಿಗೆ ಬರೀ ಇಷ್ಟೇ ಜಾಸ್ತಿ ಬಂದಿದೆ ಅಂದರೆ ಯಾವ ಕಾರಣಕ್ಕೆ ಹೀಗಾಗ್ತಾ ಇದೆ? ಸರ್, ಕೆಲವೇ ಸ್ಯಾಂಪಲ್ಗಳಿಂದ ನಾವು ಇಡೀ ಜೀವನ ನಿರ್ಧಾರ ಮಾಡೋಕ್ಕಾಗಲ್ಲ ಅಂತನಾ? ಅಲ್ಲ, ಅದು ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಅದು ಯಾತಿಗೆ ಹಾಗೆ ಮಾಡ್ತಾ ಇದೀವಿ ಅಂತ ನಾವು ಕ್ವೆಶನ್ಸ್ ಕೇಳಬೇಕು. ಯಾಕಂದರೆ ಕೆಲವು ಎಕ್ಸಿಟ್ ಪೋಲ್ಸ್ಟರ್ಸ್ ಬಗ್ಗೆ ಭಾಳ ದೊಡ್ಡ ಕ್ವೆಶನ್ ಮಾರ್ಕ್ಸ್ ಇದೆ. ನಾವು ಅಷ್ಟು ಸುಲಭವಾಗಿ ಇವರೆಲ್ಲ ವೇದವಾಕ್ಯ ನಮಗೆ ಕೊಡ್ತಾ ಇದ್ದಾರೆ ಅಥವಾ ದೇ ಆರ್ ಶೋಯಿಂಗ್ ಅಸ್ ದಿ ಫ್ಯೂಚರ್ ಅಂತ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಬಟ್ ನಾನು ಹೇಳ್ತಾ ಇರೋದು, ವಿ ಮಸ್ಟ್ ಬಿ ಲಿಟಲ್ ಮೋರ್ ಕ್ವೆಶ್ಚನಿಂಗ್ ಆಫ್ ದಿಸ್ ಪ್ರಾಸೆಸ್. ಈಗ ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋ ಟೈಟಲ್ ಕೊಡೋದು ಅಥವಾ ಬಾಯಿಗೆ ಬಂದಂಗೆ ನೀಚ ಅಂತ ಬೈಯೋದು, ಇದೆಲ್ಲ ಒಳ್ಳೆಯದ ನಮ್ಮ ಪ್ರಜಾಪ್ರಭುತ್ವಕ್ಕೆ, ನಮ್ಮ ಡಿಸ್ಕೋರ್ಸ್ಗೆ, ನಾವುಗಳು ಮಾತಾಡೋ ರೀತಿಗೆ? ನಮ್ಮಲ್ಲಿ ಸಿವಿಲಿಟಿ ಮರ್ತೇ ಬಿಡಬೇಕಾ? ಒಂದು ಮಾಜಿ ಪ್ರಧಾನಮಂತ್ರಿಯ ಬಗ್ಗೆ ಈ ಥರ ಮಾತಾಡ್ಬೋದಾ ಅಥವಾ ಮಾಜಿ ಆರ್ಮಿ ಜನರಲ್ ಬಗ್ಗೆ ಮಾತಾಡ್ಬೋದಾ? ಇದೆಲ್ಲ ನಾವು ಕ್ವೆಶನ್ಸ್ ಕೇಳಲೇಬೇಕು ನಮ್ಮ ಪ್ರಜಾಪ್ರಭುತ್ವದಲ್ಲಿ. ಬರೀ ಜಾತಿ, ನಮ್ಮ ಭಾಷೆ ಇದೇ ಮಾತಾಡೋಗಿದ್ರೆ ದೆನ್ ದೇರ್ ಇಸ್ ನಥಿಂಗ್ ಲೆಫ್ಟ್ ಆಫ್ ಡೆಮೋಕ್ರಸಿ. ಸೊ ಐ ಥಿಂಕ್ ಇಟ್ಸ್ ಎ ವೆರಿ ಬಿಗ್ ಟರ್ನಿಂಗ್ ಪಾಯಿಂಟ್. ನನ್ನ ಪ್ರಕಾರ ಈ ಎಲೆಕ್ಷನ್ ಒಂಥರ ಬ್ರೀತಿಂಗ್ ಸ್ಪೇಸ್ ಕೊಟ್ಟಂಗಿದೆ. ಇದು ಒಂಥರ ಕ್ಲಿಯರ್ ಕೇಕ್ ವಾಕು ಇಲ್ಲ BJPಗೆ, ಒಂಥರ ಕಾಂಗ್ರೆಸ್ಗೂ ಇಲ್ಲಿದ್ದ ಒಂದು ವಿಕ್ಟ್ರಿನೂ ಬಂದಿಲ್ಲ. ಸೊ ಇಟ್ಸ್ ಒಂಥರ ನೆಕ್ ಆ್ಯಂಡ್ ನೆಕ್, ಒಂಥರ ಬ್ರೀದಿಂಗ್ ಸ್ಪೇಸ್ ಇದೆ, ಎಸ್ಪೆಷಲಿ ಆಫ್ಟರ್ ಉತ್ತರ ಪ್ರದೇಶ್ ಎಲೆಕ್ಷನ್ಸ್. ಸೊ ನಾವು ಈ ಕ್ವೆಶನ್ಸ್ನ ನಾವು ಕೇಳಲೇಬೇಕು. ಈಗ ನಾವು ಯೋಗಿ ಆದಿತ್ಯನಾಥ್ ಮಾತಾಡೋದನ್ನ ನೋಡಿದ್ವಿ. ವಿ ಮಸ್ಟ್ ಕ್ವೆಶನ್ ದಿಸ್. ಅಂಡರ್ ವಾಟ್ ಅಥಾರಿಟಿ ಡಸ್ he speak with such great conviction about anything? Here is a man who was not even the candidate for the UP elections, who became the chief minister, who is running a government which has considerable question marks, but we have just allowed everything to happen. So I think we need to question some things here. And I think this is a very fine election, well fought by both sides. BJP won, Congress lost, but I think it's a good question mark. ಬಟ್ ಮುಂದೆ ನೆಕ್ಸ್ಟ್ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆ ಬರುತ್ತೆ ಅಲ್ಲೂ ಕೂಡ BJP ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ಕೊನೆಗೊಂದ್ಸರಿ ಮತ್ತೊಂದ್ಸರಿ ಟ್ಯಾಲಿ ವಿವರಗಳನ್ನ ಕೊಡ್ತಾ ಇದ್ದೀನಿ. BJP ಮತ್ತು ಕಾಂಗ್ರೆಸ್ಸಿನ ವಿವರಗಳೇನು? BJP 103 ಕಡೆಗೆ, ಕಾಂಗ್ರೆಸ್ 76 ಕಡೆಗೆ, ಇನ್ನು ಪಕ್ಷೇತರರು ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿಯವರು 3 ಕಡೆಗೆ ಗೆದ್ದಿರುವಂಥದ್ದು. ಹಿಮಾಚಲ ಪ್ರದೇಶದಲ್ಲಿ BJP 42, ಕಾಂಗ್ರೆಸ್ 22 ಮತ್ತು ಇತರೆ 4 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಸೊ ಇದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಕೊಡ್ತೀವಿ, ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್.